ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾರ್ಟ್ ಶೇಪಲ್ಲಿ ಹೇಗೆ ಸಿಂಪಲ್ಲಾಗಿ ಕ್ರೋಶೆ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 4mm ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕದು 3mm ತೊಗೊಳ್ಬೋದು. ಅದಕ್ಕೆ ನಾನು ಈ ಥರ ರೆಡ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಒಂದು ರೌಂಡ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಯೇಟ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊಳ್ತೀನಿ. ಫಸ್ಟ್ 2 ಚೈನ್ ಹಾಕ್ಕೊಂಡ್ಮೇಲೆ ಆ ಚೈನ್ ಒಳಗಡೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಂದರೆ 2 ಸಲ ನೀಡಲನ್ನು ದಾರ ಸುತ್ತಕೊಂಡು ಆ ಚೈನ್ ಒಳಗಡೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶ ಅಂದರೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ತೀನಿ. ಒಂದು 2 ಚೈನು ಸೇರಿ ಕೂಡ 3 ಟ್ರಿಪಲ್ ಕ್ರೋಶ ಆಯಿತು. ಹಾಗಾಗಿ ಇಲ್ಲ ಸಾರಿ 3 ಟ್ರಿಪಲ್ ಕ್ರೋಶನೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ 2 ಆಯಿತು. ಅದಾದ ನಂತರ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಫಸ್ಟು ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೆ 3. ಅದಾದ ನಂತರ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಒಂದಾಗಿದೆ. ಎರಡಾಯಿತು. ಇದು 3ನೇದು. ಈಗ 3 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 1 ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ಮತ್ತೆ ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ ಅದೇ ರಿಂಗಿಗೆ. ಟ್ರಿಪಲ್ ಕ್ರೋಶ ಮಾಡ್ಕೊಂಡಾಯಿತು. ಹಾಗೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ಮತ್ತೆ ಈಗ 3 ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಈ ಥರ ಮಾಡಿದ್ವಲ್ಲ, ಈಗ ಸೇಮ್ ಇದನ್ನೇ ಈ ಸೈಡಲ್ಲಿ ಮಾಡ್ಕೊಳ್ಬೇಕು. ಮತ್ತು 3 ಡಬಲ್ ಕ್ರೋಶನ ಮಾಡ್ಕೊಂಡಾದ ನಂತರ ಈಗ ಮತ್ತೊಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಕ್ರೋಶ ಆಗಿದೆ. ಮತ್ತೆ ಈಗ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಈಗ 3 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದಾಯಿತು. ಹಾಗೆ ಇದು ಸೆಕೆಂಡ್ ಒನ್. ಆಮೇಲೆ ಇದು ಲಾಸ್ಟ್ ಒನ್ನು. ಲಾಸ್ಟ್ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟ್ರಿಪಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಆ ರಿಂಗಿಗೆನೇ ಸ್ಲಿಪ್ ನಾಟ್ನ ಮಾಡ್ಕೊಳ್ಬೇಕು. ಸ್ಲಿಪ್ ನಾಟ್ನ ಮಾಡಿಕೊಂಡು ನೋಡಿ ಹಾರ್ಟ್ ಶೇಪಲ್ಲಿ ಬಂದಿದೆ. ಈ ಕಡೆ ಆ ಕಡೆ ಥ್ರೆಡನ್ನು ಅಡ್ಜಸ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಎಳ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಇದು ಎಷ್ಟಾಗುತ್ತೋ ಅಷ್ಟು ಫುಲ್ಲು ಟೈಟಾಗಿ ಎಳ್ಕೊಳ್ಬೇಕು. ನೋಡಿ ಇದು ಹಾರ್ಟ್ ಶೇಪಲ್ಲಿ ಬಂದಿದೆ. ಇದನ್ನು ಈ ಥರ ಕೀ ಚೈನ್ ಮಾಡಿ ಕೂಡ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಕೂಡ ಚೆನ್ನಾಗೂ ಕಾಣಿಸುತ್ತೆ. ಈ ಕಡೆ ಮೇಲ್ಗಡೆ ಇರೋ ದಾರಾನ ನಾನು ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ನಾರ್ಮಲ್ ಸೂಜಿನ ಅದರೊಳಗಡೆ ಸೇರಿಸಿ ಅದನ್ನು ಇದು ಮಾಡ್ಕೊಳ್ಳಬಹುದು. ಅದನ್ನು ಈ ಥರ ನಾಟ್ ಹಾಕ್ಕೊಳ್ತಾ ಇದ್ವಿ. ಅದೇನು ಪ್ರಾಬ್ಲಮ್ ಇಲ್ಲ ನಾಟ್ ಹಾಕೊಳ್ಳೋದ್ರಿಂದ. ಈ ಥರ ನಾಟ್ ಹಾಕೊಂಡು ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ವಿ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಹಾರ್ಟ್ ಶೇಪು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.